ಇವತ್ತು ನಾನು ನಿಮಗೆ ಒರಿಜಿನ್ದಲ್ಲಿ ಸಿಸ್ಟಮ್ ಯಾವ ಥರ ಆಪ್ರೇಟ್ ಮಾಡುತ್ತೆ, ಅದರಲ್ಲಿ ಸಾಫ್ಟ್ವೇರ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲ ಡೀಟೇಲಾಗಿ ತಿಳಿಸ್ತೀನಿ. ಸೊ ನೀವು ಇದನ್ನು ತಿಳ್ಕೊಂಡು ನಿಮ್ಮ ಮೊಬೈಲಲ್ಲಿ ನೀವೇನು ಇದ್ರದ್ದು ಆಪ್ರೇಟರ್ ಆಗಿ ವರ್ಕ್ ಮಾಡ್ಬೋದು. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಟೋಕನ್ ಪಾಕೆಟ್ ಓಪನ್ ಮಾಡ್ಕೊಳ್ಬೇಕು. ಟೋಕನ್ ಪಾಕೆಟ್ ಓಪನ್ ಮಾಡಿದಾಗ ಟಿ ಪಿ ಓಪನ್ ಆಗುತ್ತೆ. ಟಿ ಪಿಯಲ್ಲಿ ಹೋಗಿ ಡಿಸ್ಕವರ್. ಸೊ ಡಿಸ್ಕವರ್ ಹೋಗಿ ಎಂಟರ್ ದ ಯು ಆರ್ ಎಲ್ ಅಂತ ಇರ್ತದೆ, ಅಲ್ಲಿ ಟಚ್ ಮಾಡಿ ಒರಿಜಿನ್ ಎಂಟರ್ ಆಗಿ ಎಂಟರ್ ಒರಿಜಿನ್ ಮಾಡಿದರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟಲ್ಲಿ ಈ ಮೂರು ನಾವು ಸ್ಟಿಕ್ಕಿಗೆ ಹೋದರೆ ಸೊ ಅಲ್ಲಿ ನಮಗೆ ಬೈ, ಹೋಮ್, ಡ್ಯಾಶ್ಬೋರ್ಡ್, ಸ್ಟೇಕ್, ಬಾಂಡ್, ಲಾಂಗ್ ಟರ್ಮ್ ಸ್ಟೇಬಲ್ ಬಾಂಡ್, ರಿವಾರ್ಡ್ ಪೂಲ್, ಡವ್, ಇನ್ವೈಟ್, ಟರ್ಬೈನ್, ಮಿಂಟ್ ಆ್ಯಂಡ್ ಡವ್ ವೋಟ್, LGNS, ಟೀಮ್ ಸ್ಟೇಕ್, ಮೊಬೈಲ್ ಫೋನ್, DOGE ಮತ್ತು ಸ್ವೆಪ್ ಅನ್ನೋದೊಂದು ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಇದರಲ್ಲಿ ಮೇನ್ ಇದ್ದದ್ದು ನಮಗೆ ಬೈ. ಸೊ ಬೈ ಅಂದರೆ ನಾವು LGNS ಟು ಡೈ ಟು LGNS ಟು ಡೈ ಮಾಡಲಿಕ್ಕೆ ಇದು ಒಂದು ಅವಕಾಶ ಇದೆ. ಸೊ ಡೈ ಟು LGNS ಅಂದರೆ ನಾವು ಡೈ ಬೈ ಮಾಡಿ ಅದನ್ನು LGNS ಕನ್ವರ್ಟ್ ಮಾಡಲಿಕ್ಕೆ ಸೊ ಇಲ್ಲಿ ನಾವು ಮ್ಯಾಕ್ಸ್ ಮಾಡಿ ಅದೆಷ್ಟು ಡೈ ಇದ್ದಾವೋ ಅಷ್ಟು LGNS ಇಲ್ಲಿ ತೋರಿಸುತ್ತೆ. ಅದನ್ನು ಅಪ್ರೂವ್ ಕೊಟ್ಟು ಸ್ವಿಪ್ ಮಾಡಿದರೆ ಸೊ ನಮಗೆ LGNSಗಳು ಕನ್ವರ್ಟ್ ಆಗಿಬಿಡುತ್ತೆ. ಇಲ್ಲಿ 5% ಡಿಡಕ್ಷನ್ ಹೋಗುತ್ತೆ, ಅಂದರೆ ನಾವು ಕನ್ವರ್ಟ್ ಮಾಡಿದಾಗ 5% ಅದು ಡಿಡಕ್ಷನ್ ತೊಗೊಳುತ್ತೆ. ಅದೇ ಥರ ನಮ್ಮ ಹತ್ರ ಡೈ ಇದ್ದು LGNS ಇದ್ದು ಡೈ ಮಾಡಬೇಕಂದ್ರೆ ಅದನ್ನೇ ರಿವರ್ಸ್ ಮಾಡಿದರೆ ಸೊ ಅದು LGNS ಟು ಡೈ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಆಪ್ಷನ್ ಬಂದುಬಿಟ್ಟು ಡೈ ಟು LGNS ಮಾಡುವ ಆಪ್ಷನ್. ಸೊ ಎರಡನೇದು ಬಂದುಬಿಟ್ಟು ನಮಗೆ ಹೋಮ್ ಅಂದರೆ ಮೇನ್ ಪೇಜ್ ಬರುತ್ತೆ ಇದ್ರದ್ದು. ಸೊ ಇಲ್ಲೆಲ್ಲ ಡೀಟೇಲ್ಸ್ ಪ್ಲ್ಯಾನಿಂಗ್ ಇದ್ದಾವೆ. ಸೊ ಇಲ್ಲಿ ಯಾವ ಥರ ಆಪ್ರೇಷನ್ ಸಿಸ್ಟಮ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇದ್ರ ಮೆಕ್ಯಾನಿಸಮು, ಇದ್ರ ಒರಿಜಿನ್, ಇನ್ನರ್ ವರ್ಕಿಂಗ್ ಇದು ನಿಮಗೆ ಗ್ರಾಫ್ನು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇದ್ರ ಬಿಟ್ಟು ಸ್ಟೇಕ್ ಹೋದಾಗ ನಮಗೆ ಈ ಸ್ಟೇಕಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಬರ್ತವೆ. ಒಂದು ಇಲ್ಲಿ ಮೇಲೆ ನಮಗೆ ಟೈಮಿಂಗ್ ತೋರಿಸುತ್ತೆ, 8 ಗಂಟೆಗೆ ಒಮ್ಮೆ ಏನು ಸಿಗುತ್ತೋ ಅದರಲ್ಲಿ ಎಷ್ಟು ಟೈಮ್ ರಿಮೈನಿಂಗ್ ಇದೆ ಅನ್ನೋದು ಶೋ ಆಗುತ್ತೆ. ನೆಕ್ಸ್ಟ್ APY ಮೀನ್ಸ್ ಆ್ಯನ್ಯುವಲಿ ಪರ್ಸೆಂಟೇಜ್ ಈಲ್ಡ್, ಆ್ಯನ್ಯುವಲಿ ಎಷ್ಟು ಪರ್ಸೆಂಟೇಜ್ ಈಲ್ಡ್ ಆಗ್ಬೋದು ತೋರಿಸುತ್ತೆ. ಟೋಟಲ್ ವ್ಯಾಲ್ಯೂ ಡೆಪಾಸಿಟೆಡ್ ಅಂದರೆ ಈ LGNS ಅಲ್ಲಿ ಕಂಪನಿಯಲ್ಲಿ ಓವರಾಲ್ ವರ್ಲ್ಡಿಂದ ಎಷ್ಟು ಅಮೌಂಟ್ ಡೆಪಾಸಿಟ್ ಇದೆ ಅದು ತೋರಿಸುತ್ತೆ. ಕರೆಂಟ್ ಸ್ಟೇಕ್ಡ್ ಅಮೌಂಟ್, ನಾವು ಅದರಲ್ಲಿ ಎಷ್ಟು ಸ್ಟೇಕ್ ಮಾಡ್ಕೊಂಡಿದ್ದೀವಿ ಆ ರೆಕಾರ್ಡನ್ನು ನಾವು ಇಲ್ಲಿ ನೋಡ್ಬೋದು. ಕರೆಂಟ್ ಇಂಡೆಕ್ಸ್ ಅಂದರೆ ಸಪೋಸ್ ಆಲ್ ಓವರ್ ವರ್ಲ್ಡಲ್ಲಿ ಇವತ್ತು LGNS ಕೊಲೆಪ್ಸ್ ಆದರೂ ಪರ್ ಪರ್ಸನ್ 112.32 LGNS ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅವೈಲೇಬಲ್ ಸಿಗುತ್ತೆ. ಸೊ ಇಲ್ಲಿ 2 ಆಪ್ಷನ್ಸ್ ಇದ್ದಾವೆ, ಸ್ಟೇಕ್, ಅನ್ಸ್ಟೇಕ್. ನಾವು ಅಮೌಂಟ್ ಸ್ಟೇಕ್ ಮಾಡಬೇಕಂದ್ರೆ ಸ್ಟೇಕ್ ಆಪ್ಷನಿಗೆ ಹೋಗಿ ಮ್ಯಾಕ್ಸ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ನಾವು ದುಡ್ಡು ಅಮೌಂಟ್ ತೆಗಿಬೇಕಂದ್ರೆ ಅನ್ಸ್ಟೇಕಿಗೆ ಹೋಗಿ ಎಷ್ಟು ಬೇಕಷ್ಟು ಟೈಪ್ ಮಾಡಿ ಅನ್ಸ್ಟೇಕ್ LGNS ಅಂತ ಕೊಟ್ಟರೆ, ಪಾಸ್ವರ್ಡ್ ಕೊಟ್ಟರೆ ಇದು ನಿಮಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಸೊ ಎನಿ ಟೈಮ್ 24/7 ನೀವು ಅದನ್ನು ಯಾವಾಗ ಬೇಕಾದರೂ ಮಾಡಿಕೊಳ್ಳುವ ಅವಕಾಶ ನಿಮಗೆ ಇದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಒಂದು ರೆಕಾರ್ಡ್ ಸಿಗುತ್ತೆ, ಅನ್ಸ್ಟೇಕ್ಡ್ ಬ್ಯಾಲೆನ್ಸ್ ನಿಮ್ಮ ಹತ್ರ ಎಷ್ಟಿದೆ, ಸ್ಟೇಕ್ಡ್ ಬ್ಯಾಲೆನ್ಸ್ ಎಷ್ಟಿದೆ, ಆಮೇಲೆ ಯುವರ್ ವಾರ್ಮಪ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ನಾವು ಸ್ಟೇಕ್ ಮಾಡಿದಾಗ 16 ಗಂಟೆ ಸಲುವಾಗಿ ವಾರ್ಮಪ್ ಬ್ಯಾಲೆನ್ಸಲ್ಲಿ ನಮ್ಮ ಅಮೌಂಟ್ ಸ್ಟೇಕ್ ಆಗಿರ್ತದೆ. ಸೊ ಅದನ್ನು ನಾವು ಕ್ಲೇಮ್ ಮಾಡಿಕೊಂಡ್ರೆ ಸ್ಟೇಕ್ಡ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ರಿವಾರ್ಡ್ ಅಮೌಂಟ್. ಸೊ ನಮ್ಗೆ 8 ಗಂಟೆಗೆ ಒಮ್ಮೆ ಏನು ಪರ್ಸೆಂಟೇಜಲ್ಲಿ ಏನು ಅಮೌಂಟ್ ಬಂದಿದೆಯೋ ಅದು ಇಲ್ಲಿ ಶೋ ಆಗುತ್ತೆ. ಸೊ ಇದು ಎವ್ರಿ 8 ಅವರ್ಸಿಗೆ ಈ ಅಮೌಂಟ್ ಬಂದುಬಿಟ್ಟು ಈ ನಮ್ಮ ಸ್ಟೇಕ್ ಅಮೌಂಟಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಎವ್ರಿ 8 ಅವರ್ಸ್ ನಮ್ಮ ಟೋಕನ್ಸ್ಗಳು ಇನ್ಕ್ರೀಸ್ ಆಗ್ತಾ ಇರ್ತವೆ. ಅದೇ ರೀತಿ ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ, ಎಸ್ಟಿಮೇಟೆಡ್ ರಿಟರ್ನ್. ಸಪೋಸ್ ನಾವು ಎಷ್ಟು ಈಗ ಒಂದು LGNS ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಆದರೆ 7 ದಿನಕ್ಕೆ ಅದು ಎಷ್ಟು ರಿಟರ್ನ್ಸ್ ಆಗುತ್ತೆ, ಎಷ್ಟು LGNS ಬರ್ಬೋದು ಅದು ಶೋ ಆಗುತ್ತೆ. ಸೊ 1 ತಿಂಗಳು ಇಟ್ಟರೆ ಎಷ್ಟು ಬರುತ್ತೆ, 6 ಮಂತ್ ಇದ್ದರೆ ಎಷ್ಟು ಬರುತ್ತೆ, ಮತ್ತು 1 ಇಯರ್ ಇದ್ದರೆ ಎಷ್ಟು ಬರುತ್ತೆ, ಎಷ್ಟು LGNS ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು
ಆ್ಯಸ್ ಪರ್ ಟುಡೇಸ್ ಈಲ್ಡ್ ಇದಕ್ಕೆ ರಿವಾರ್ಡ್ ಈಲ್ಡ್ ಎಷ್ಟಾಗುತ್ತೆ ಪರ್ಸೆಂಟೇಜ್ ವೈಸ್ ಇಲ್ಲಿ ಆವತ್ತಿನ ರೇಟ್ ಪ್ರಕಾರ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ವರ್ಷದಲ್ಲಿ 2 ವರ್ಷ 3 ವರ್ಷ ಕ್ಯಾಲ್ಕುಲೇಟ್ ಮಾಡಿ ನೀವು ಅಂದಾಜು ಇದರಲ್ಲಿ ತೊಗೊಳ್ಬೋದು. ಸೊ ಮೂರನೇದು ಬಂದುಬಿಟ್ಟು ಎಲ್ ಪಿ ಬಾಂಡ್ ಇದೆ, ಲಾಂಗ್ ಟರ್ಮ್ ಎಲ್ ಪಿ ಬಾಂಡ್. ಸೊ ಲಾಂಗ್ ಟರ್ಮ್ ಎಲ್ ಪಿ ಬಾಂಡ್ ಅಂದರೆ ಇದರಲ್ಲಿ ನಾವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇದರಲ್ಲಿ ಲಾಭ ಏನಾಗುತ್ತೆ ಅಂದರೆ ಈಗ ಪ್ರೆಸೆಂಟ್ ರೇಟ್ 10.7036 ಇದ್ದರೆ, ಸೊ ನಾವು ಈ ಬಾಂಡ್ ಪರ್ಚೇಸ್ ಮಾಡಿದರೆ 1 ವರ್ಷದ ಸಲುವಾಗಿ ಇದು ಎಫ್ ಡಿ. ಸೊ ಇದು 9.7168 ರುಪೀಸಿಗೆ ನಮ್ಗೆ ಕೊಡ್ತಾನೆ ಪರ್ ಡಾಲರಿಗೆ. ಸೊ ಇದರಿಂದ ಏನಾಗುತ್ತೆ ನಮಗೆ ಕ್ವಾಂಟಿಟಿ ಏನು LGNS ಕ್ವಾಂಟಿಟಿ ಇದೆ ಅದು ಜಾಸ್ತಿ ಸಿಗುತ್ತೆ. ಸೊ 1 ಇಯರ್ ಎಲ್ ಪಿ ಬಾಂಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ ಸಿಕ್ಕಿದ್ರಿಂದ ನಮಗೆ ರಿಟರ್ನ್ಸು ಜಾಸ್ತಿ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಜಾಸ್ತಿ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದೇ ಥರ ಮತ್ತೊಂದು ಬಾಂಡ್ ಇದೆ, ಲಾಂಗ್ ಟರ್ಮ್ ಸ್ಟೇಬಲ್ ಬಾಂಡ್ ಅಂತ. ಸೊ ಇದ್ರದ್ದು ಹಾಗೇ ಇರುತ್ತೆ. ಸೊ ಅದರಲ್ಲಿ ವ್ಯತ್ಯಾಸ ಅಮೌಂಟಲ್ಲಿ ಇರುತ್ತೆ. ಲಾಂಗ್ ಟರ್ಮ್ ಸ್ಟೇಬಲ್ ಬಾಂಡಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ, ಎಲ್ ಪಿ ಬಾಂಡಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಮೂರನೇದಾಗಿ ರಿವಾರ್ಡ್ ಪೂಲ್. ಸೊ ರಿವಾರ್ಡ್ ಪೂಲ್ ಅನ್ನೋದು ಅವ್ರ ಕಂಪನಿಯವ್ರದ್ದು ಒಂದು ರಿವಾರ್ಡ್ಸ್ ಇದ್ದಾವೆ. ಅವರ್ಲಿ ಪ್ರೈಸ್ ಕೊಡ್ತಾನೆ, ಅಥವಾ ವೀಕ್ಲಿ ಇದೆ ಅಥವಾ ಮಂತ್ಲಿ ಇದೆ. ನಾವು ಪರ್ಟಿಕ್ಯುಲರ್ ಅವರ್ಲಿಗೆ ಹೋದರೆ ಸೊ ಇಲ್ಲಿ ನಾವು ಏನು ಮಾಡ್ಬೋದು, ನಮ್ಮ LGNS ಡೈಯನ್ನು LGNS ಅಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾವು ಇಲ್ಲಿ ಹೋಗಿ ಮಾಡಿಕೊಂಡ್ರೆ ಸೊ ನಾವು ಇದಕ್ಕೆ ನಮ್ಮ ರಿವಾರ್ಡಿಗೆ ನಮ್ಮಲ್ಲಿ ನಂಬರ್ ಲಿಸ್ಟಿಂಗ್ ಆಗಿರ್ತದೆ. ಮೇ ಬಿ ಇದರಲ್ಲಿ ಅವರ್ಲಿ ಏನು ಪ್ರೈಸ್ ಇದಾಗುತ್ತೋ ಸಿಲೆಕ್ಟ್ ಆಗುತ್ತೆ, ಅದು 10 ಜನರಿಗೆ ಕೊಡ್ತಾರವರು. ಎವ್ರಿ 10 ಮೆಂಬರ್ಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮದೇನಾದರೂ ನಂಬರ್ ಬಂದರೆ ನಮಗೂ ಇದರಲ್ಲಿ ಸಿಗುವ ಅವಕಾಶ ಇದೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಬೌವ್ 100 ಮೇಲೆ ಡೈಯನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇದು ರಿವಾರ್ಡ್ ಪೂಲದ್ದು ಒಂದು ಇದು. ನೆಕ್ಸ್ಟ್ ಡವ್. ಸೊ ಡವ್ ಅಂದರೆ ಇಲ್ಲಿ ನಾವು ಪಾಸ್ವರ್ಡ್ ಹಾಕಿ ಒಳಗೆ ಹೋಗಬೇಕು. ಸೊ ಪಾಸ್ವರ್ಡ್ ಹಾಕಿದಾಗ ನಮಗೆ ಇಲ್ಲಿ ನಮ್ಮ ಒಂದು 3 ಟೀಮು ಪ್ಲಸ್ 2 ಟೀಮ್ ಎಕ್ಸ್ಟ್ರಾ, ಸೊ ಅವ್ರ ಅಂಡರ್ ಎಷ್ಟು ಬಿಸ್ನೆಸ್ ಆಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ವಿವನ್ ಆಗಲಿಕ್ಕೆ 3 ಟೀಮ್ ಇಂಪಾರ್ಟೆಂಟ್. ಸೊ 3 ಟೀಮಿಗೆ ನಾವು ಫೋಕಸ್ ಮಾಡಿ ಹೋದಾಗ ಸೊ ಅಲ್ಲಿ ನಮಗೆ ಅವರೆಲ್ಲ ಎಷ್ಟು ಕಡಿಮೆ ಇದೆ ಅನ್ನೋ ನೋಡುವ ಒಂದು ಟೋಟಲ್ ಟೀಮಿಂದ ಬಿಸ್ನೆಸ್ಸನ್ನು ಇಲ್ಲಿ ಶೋ ಆಗುತ್ತೆ ಡವಲ್ಲಿ. ಸೊ ನೆಕ್ಸ್ಟ್ ಬಂದು ಇನ್ವೈಟ್ ಇಲ್ಲಿ ನಿಮಗೆ ಬಂದರೆ ನಿಮ್ಮ ಕಮಿಷನ್ ತೋರಿಸುತ್ತೆ, ಅಂದರೆ ವೆಬ್ ಕಮಿಷನ್, ಡೌನ್ಲೈನ್ ಕಮಿಷನ್. ಇಲ್ಲಿ ನಂಬರ್ ಆಫ್ ವ್ಯಾಲಿಡ್ ನೋಡ್ಸ್ ಅಂದರೆ ಅಬೌಟ್ 10,000 ಎಷ್ಟು ಜನ ಇದ್ದಾರೆ ಅದು ಶೋ ಆಗುತ್ತೆ. ಕರೆಂಟ್ ಸ್ಟೇಕ್ಡ್ ಅಮೌಂಟ್, ಸೊ ನಮ್ಮದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ತೋರಿಸುತ್ತೆ. ಮಿನಿಮಮ್ ಸ್ಟೇಕ್ ಅಮೌಂಟ್ ಅಂದರೆ 10 LGNS, ಅಂದರೆ ಈಗಿನ ರೇಟಿನ ಪ್ರಕಾರ ಇಲ್ಲಿ ಮಿನಿಮಮ್ 10 ಇನ್ವೆಸ್ಟ್ಮೆಂಟ್ ಇದ್ದರೆ ಅವನು ಅಬೌವ್ ಅಂದರೆ ಅಲ್ಲಿ ನಂಬರ್ ಆಫ್ ವ್ಯಾಲಿಡ್ ನೋಟ್ಸಲ್ಲಿ ಅವನು ಲಿಸ್ಟಿಂಗ್ ಆಗ್ತಾನೆ. ಇಲ್ಲಿ ಸೈಬರ್ ವೆಬ್ ರಿವಾರ್ಡ್ ಅನ್ನೋದು ನಮ್ಮ ಡೌನ್ಲೈನ್ ಕಡೆಯಿಂದ ಬಂದಂಥ ಇಲ್ಲಿ ನಿಮಗೆ ಪರ್ಸೆಂಟೇಜ್ LGNS ತೋರಿಸುತ್ತೆ. ಸೊ ಅದ್ರ ಕೆಳಗೆ ಬಂದುಬಿಟ್ಟು ನಿಮ್ಮದು ಟೋಟಲ್ ಟೀಮ್ ಎಷ್ಟಾಗಿದೆ ತೋರಿಸುತ್ತೆ. ನೀವು ಡೈರೆಕ್ಟ್ ಎಷ್ಟು ಜನ ಮಾಡಿದವರನ್ನು ಇಲ್ಲಿ ಲಿಸ್ಟಿಂಗ್ ತೋರಿಸುತ್ತೆ. ಬಾಕಿದು ಟೋಟಲ್ ಟೀಮಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅದು ಶೋ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಯಾರ್ಯಾರು ನಿಮ್ಮ ಅಂಡರ್ ಡೈರೆಕ್ಟ್ ಇದ್ದಾರೆ ಅವ್ರದ್ದು ನಂಬರ್ಸ್ಗಳು ಇರ್ತವೆ. ಆಮೇಲೆ ಪ್ರತಿ ನಿಮಗೆ 8 ಗಂಟೆಗೆ ಏನು ಕಮಿಷನ್ ಬರುತ್ತೆ ಅದು ಶೋ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟರ್ಬೈನ್. ಸೊ ನಾವು ಅಲ್ಲಿ ಬಂದ ಕಮಿಷನ್ನ ವಿಡ್ರಾಲ್ ಮಾಡಿದಾಗ ಈ ಟರ್ಬೈನಲ್ಲಿ ಅದು ಬಂದು ಕೂತ್ಕೊಂಡಿರ್ತದೆ. ಸೊ ಇಲ್ಲಿಂದ ನಾವು ಅದನ್ನು ಮತ್ತೆ ರಿಲೀಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ರಿಲೀಸ್ ಮಾಡ್ಕೊಳ್ಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಿದ 24 ಗಂಟೆ ನಂತರ ಮತ್ತೆ ರಿಲೀಸ್ ಆಗಿ ನಾವು ನಮ್ಮ ಮೇನ್ ಅಮೌಂಟಿಗೆ ಅದನ್ನು ಸ್ಟೇಕ್ ಮಾಡಿಕೊಳ್ಳೋ ಅವಕಾಶ ಇದೆ. ಸೊ ಮಿಂಟ್ ಪ್ರಾಸೆಸ್. ಮಿಂಟ್ ಅಂದರೆ ಈಗ ಎನರ್ಜಿ ಅಂತ ಬೇಕಾಗಿರ್ತದೆ. ಸೊ ಅಪ್ಟೇನ್ ಎನರ್ಜಿ ವ್ಯಾಲ್ಯೂ ಅಂತ ನಾವು ಕ್ಲಿಕ್ ಮಾಡಿ ನಾವು ನಮ್ಮದು LGNS ಪ್ಲೆಜ್ ಮಾಡಿದರೆ ಸೊ ನಮಗೆ 2.5 LGNS ನಮಗೆ ಅದರಲ್ಲಿ ಎನರ್ಜೀಸ್ ಅಂತ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು LGNSಗೂ ಅವರು ನಮಗೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮೇಲೆ ಪ್ಲೆಜ್ ಇನ್ವೆಸ್ಟ್ಮೆಂಟ್ ಮೇಲೆ ಬಡ್ಡಿ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಬಳಸ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಇದಂದರೆ ಮಿಂಟಿಂಗ್ ಆದಮೇಲೆ ಡವ್ ವೋಟ್ ಅಂತ ಕಂಪನಿಯವರು
ಯಾವುದಾದ್ರೂ ಹೊಸ ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಡವ್ ವೋಟಲ್ಲಿ ಅವರು ಇದನ್ನು ವೋಟಿಂಗ್ ಮಾಡೋ ಸಲುವಾಗಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ಸೊ ನಾವು ಅದಕ್ಕೆ ಅದು ಒರಿಜಿನ್ ಡವ್ ಪ್ರಪೋಸಲ್ ನಂಬರ್ 008 ಡ್ರಾಫ್ಟ್. ಸೊ ಇದಕ್ಕೆ ಹೋಗಿ ನಾವು ಸ್ವಲ್ಪ LGNS ಕೊಟ್ಟು ಇಷ್ಟು ಒಂದು ಡವ್ಗೆ ಒಟ್ಟಿಗೆ 2.03 LGNS ಹೋಗುತ್ತೆ ನಮ್ಮದು, ಅದಕ್ಕೆ ಹೋಗಿ ನಾವು ಕೊಡ್ಬೋದು. ಸೊ ಜನರ ಒಪಿನಿಯನ್ ಕೇಳಿಕೊಂಡೇ ಕಂಪನಿ ಏನಾದರೂ ಹೊಸ ಸಿಸ್ಟಮನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಸೊ ಇದು ಒಂದು ಅವಕಾಶ ಇಲ್ಲಿ ಇದೆ. ಸೊ ಇಷ್ಟು ಸಾಕು, ಇದಕ್ಕಿಂತ ಮೇಲಿದ್ದದ್ದು ಅದು ಕಂಪನಿಗೆ ಸಂಬಂಧಪಟ್ಟದ್ದು. ಸೊ ಅದರದ್ದೇನು ಅವಕಾಶ ನಮಗೆ ಇಲ್ಲ. ಅದೇ ಥರ ಈಗ